ಫೋಟೋಕ್ಕೆ ಅಂತ ಬಂದು ಈ ಥರ ನಡ್ಕೋಬೇಡಿ. ನಾವು ಮರ್ಯಾದಸ್ಥರು. ನಮ್ಮ ಮುಂದೆ ನಿಮ್ಮ ಆಟನೆಲ್ಲ ತೋರಿಸ್ಬೇಡಿ. ದಯವಿಟ್ಟು ಕೈ ಮುಗಿದು ಬಡ್ಕೋತೀನಿ, ಇಲ್ಲಿಂದ ಹೊರಟೋಗಿ. ಏನೋ ನೀನು ಅವಾಗ್ಲೇ ಹೊಡಿತೀನಿ ಕಡಿತೀನಿ ಎತ್ತು ಬಿಡ್ತೀನಿ ಅಂತ ಇದ್ದೆ, ಈಗ ನೋಡಿದ್ರೆ ಅಣ್ಣಪ್ಪ ಅಂತ ಇದೆಯಲ್ಲೋ. ನಾವು ಹಂಗೆ ತಿನ್ನಕ್ಕೆ ಅಂತ ಬಂದ್ವು, ಆದ್ರೆ ಇವ್ರು ಇಷ್ಟ ಆಗ್ಬೇಕಣ. ಬಿಡಪ್ಪ ಅವಳು, ಬಿಟ್ಬಿಡ. ಬಿಡೋ ಬಿಡೋ ಲೋಫರ್. ಅಂತೂ ಹೀರೋ ಕರೆಕ್ಟ್ ಟೈಮಿಗೆ ಬಂದ. ನೀನು ಈ ಥರ ಆ್ಯಂಗ್ರಿ ಹೆಂಗ್ ಮನಾಗಿ ನೋಡಬೇಕು ಅಂತ ನಂಗೆ ಆಸೆ ಇತ್ತು. ಥ್ಯಾಂಕ್ ಯು ಧ್ರುವ. ರೇಸ್ ಗೆದ್ದಾಗಿದೆ. ಏನು ಮಾಡಬೇಕು ಅಂತ ಗೊತ್ತು ತಾನೆ? ಮರ್ಯಾದೆಗೆ ಹೋಗಿ ಅಪಾಲಜಿ ಕೇಳಿ. ಒಂದು ನಿಮಿಷ, ಹೇಗೆ ಕೇಳಬೇಕು ಅಂತ ಹೇಳಿದ್ನೋ ಹಾಗೆ ಕೇಳಬೇಕು. ಇಲ್ಲ ಆಗ ಶುರುವಾಗಬೇಕಾಗಿದ್ದ ಫೈಟಿಂಗ್ ಇವಾಗ ಶುರುವಾಗುತ್ತೆ. ಮದುವೆ ನನ್ನ ಹೆಸರು ಏನು ಅಂತ ಗೊತ್ತಾ? ವೇದಾಂತ್ ವಸಿಷ್ಠ. ಯಾರೋ ಮಗ ಇವನು? ಅಯ್ಯಯ್ಯೋ, ಯಾವುದೋ ರಾಂಗ್ ಪರ್ಸನ್ ಹತ್ರ ನಾವು ನಕರ ಮಾಡ್ಕೊಬಿಟ್ವಿ ಅನ್ಸುತ್ತೆ. ರೇಸಲ್ಲಿ ಇವನ ಹೆಸರು ಬೇರೆ ರೇಂಜ್ಗೆ ಇದೆ. ಅದು ಅಲ್ಲದೆ ಸಿಕ್ಕಾಪಟ್ಟೆ ದೊಡ್ಡ ಮನುಷ್ಯ ಬೇರೆ. ನಾವು ಇವನನ್ನು ಟಚ್ ಮಾಡಿದ್ದು ಹೈ ವೋಲ್ಟೇಜ್ ಇರೋ ಲೈಟ್ನ ಟಚ್ ಮಾಡ್ದಂಗೆ. ಏನು ಗುಸ್ಗುಸ್ ಅಂತ ಏನೋ ಮಾತಾಡ್ತಿದ್ದೀರಾ? ಏನಿಲ್ಲ ಸರ್, ಸಾರಿನ ಒಟ್ಟಿಗೆ ಕೇಳಬೇಕು ಅಂತ ನಾವೆಲ್ಲ ಮಾತಾಡ್ಕೊಂತಿದ್ವಿ ಅಷ್ಟೇ. ಸಾರಿ ಸಿಸ್ಟರ್. ಚುಟ್ಟು, ನಿನ್ಗೂ ಇದಕ್ಕೂ ಸಂಬಂಧ ಇಲ್ಲ. ನಮ್ಮ ಹತ್ರ ನಕ್ರ ಮಾಡಿದ್ರೆ ಸಮಾಧಿ ಮಾಡ್ಬಿಡ್ತೀವಿ. ಸಂಬಂಧ ಇರೋದಕ್ಕೆ ಬಂದಿರೋದು. ಈಗ ನಿನ್ ಸಂಬಂಧಿಕರು ನಿನ್ನ ವಿಚಾರಿಸೋಕೆ ಹಾಸ್ಪಿಟ್ಲಿಗೆ ಬರೋ ತರ ಮಾಡ್ತೀನಿ ನನ್ನ ಮಕ್ಕಳ.
ಏನ ನೀವೆಲ್ಲ ಒಳ್ಳೆ ದಾಂಡಿಗಿದಂಗಿದ್ದೀರಾ, ಒಬ್ಬರತ್ತ ಏರ್ ತಿಂತಿದ್ದೀರಾ, ಹೊಡೆದು ಸಾಕು. ಆಯ್ತಣ್ಣ. ಈ ರೌಡಿ ಬೇಬಿ ಯಾವತ್ತಿದ್ರು ವೇದಾಂತಿಗೆ ಸೇರಿದವಳು, ಅದೆಲ್ರಿಗೂ ಗೊತ್ತಿದೆ. ಇನ್ನೊಂದ್ಸಲ ವೇದಾಂತ ಅಂತೆಗೆ ಏನಾದ್ರು ಬಂದ್ರೆ ನಾನು ಯಾರು ಅಂತ ತೋರಿಸ್ಬೇಕಾಗುತ್ತೆ. ಕೈ ಕಾಲ್ ಮುದ್ದು ಕೈಗೊಂದು ಪ್ಲೇಟ್ ಕೊಟ್ಟು ಅಮ್ಮ ತಾಯಿ ಏನೋ ಮಾಡ್ಬಿಡ್ತೀನಿ. ಕಳ್ಸ್ಕೊಳ್ರ. ಕೊನೆಗೂ ಗೆದ್ಬಿಟ್ಟಿಲ್ಲ ನನ್ ಚಾಚ. ನಾನ್ ಸೋತ್ರೆ ನೀನ್ ಸೋತ ಹಾಗೆ, ನೀನ್ ಸೋತ್ರೆ ನಾನ್ ಸತ್ ಹಾಗೆ. ಹೊಡೋಣ. ಐ ಲವ್ ಯು ಧ್ರುವ, ಐ ಲವ್ ಯು ಧ್ರುವ. ಧ್ರುವ ಏನಂದ? ಐ ಲವ್ ಯು ಟೂ ಅನ್ನ. ನಾನು ಕೇಳಿಸ್ಕೊಂಡಿದ್ದು ನಿಜಾನ? ಯಾವುದಕ್ಕೂ ಒಂದ್ಸರಿ ಫೈಟ್ನ ಬ್ರೇಕ್ ಮಾಡಿ ಏನಂತ ಅಂತ ಕೇಳ್ಬಿಡ್ಲಾ? ಛೀ ಬೇಡಪ್ಪ, ಚೆನ್ನಾಗಿರೋದಿಲ್ಲ. ಅಬ್ಬಾ, ಕೊನೆಗೂ ನಾನು ಎಂಟ್ರಿ ಆಗೋಕ್ಕೆ ಒಂದು ಒಳ್ಳೆ ಚಾನ್ಸ್ ಕೊಟ್ರಲ್ಲ. ಇರೋ ಒಂದೇ ಒಂದು ಬಾಲ್ಗೆ ಸಿಕ್ಸೇ ಹೊಡಿಬೇಕು.
ಕಿಶನ್, ನೀನ್ ಈ ಕಡೆನೆ ಬರ್ತಿದ್ಯಪ್ಪ. ದೇವರೇ ಕಳಿಸಿದ್ರು ಅನ್ಸುತ್ತೆ ನಿನ್ನ. ನೀನು ದೇವ್ರು ಬಂದ ಹಾಗೆ ಬಂದು ನಮ್ಮನ್ನು ಕಾಪಾಡ್ತೀಯಪ್ಪ. ಅಯ್ಯಯ್ಯೋ, ಹಾಗೆಲ್ಲ ಕೇಳ್ತೀರಾ? ನಮ್ಮ ಪರಿಚಯದವ್ರು ಕಷ್ಟದಲ್ಲಿದ್ರೆ ನೋಡ್ಕೊಂಡು ಸುಮ್ಮನೆ ಹೋಗಾಗತ್ತೆ ಅಂಕಲ್. ಅದೇನೇ ಇರ್ಲಿ ಅಪ್ಪ, ಮೊದಲು ಸಹಾಯಕ್ಕೆ ಬಂದಿದ್ದು ನಮ್ ಧ್ರುವ. ಹೌದಲ್ವಾ? ಅದು ನಿಜಾನೇ. ನೀನು ಸರಿಯಾದ ಸಮಯಕ್ಕೆ ಬಂದೆ ರಾಜ. ಆಗೋ ಅನಾಹುತ ತಪ್ಪೋಯ್ತು. ಅವರೆಲ್ಲ ಸೇರ್ಕೊಂಡು ನಿನ್ನನ್ನು ಹೊಡಿತಾ ಇದ್ದಾಗ ಎಷ್ಟು ಭಯ ಆಯ್ತು ಗೊತ್ತಾ? ಆದ್ರೆ ಸರಿಯಾದ ಸಮಯಕ್ಕೆ ಕಿಶನ್ ಬಂದು ನಿನ್ನನ್ನು ಕಾಪಾಡ್ದ. ಕಿಶನ್, ನಿನಗೆ ತುಂಬಾ ಸುಸ್ತಾಗಿರುತ್ತೆ, ಪಾಪ ಏನಾದ್ರು ತಿನ್ನೋ ಅಂತೆ. ಅಯ್ಯೋ ಅಮ್ಮ, ನೀವು ಮಾಡೋ ಅಡಿಗೆನ ಮಿಸ್ ಮಾಡ್ಕೊಳಕ್ಕಾಗಲ್ಲ. ಖಂಡಿತ ನಡೀರಿ. ಓಯ್, ನೀನು ಫೈಟ್ ಮಾಡ್ಬೇಕಾದ್ರೆ ನನ್ಗೇನೋ ಹೇಳ್ದೆಲ್ಲ, ಏನದು? ನಾನಾ ಏನು ಹೇಳಿಲ್ಲ. ಸುಳ್ಳು ಹೇಳ್ಬೇಡ ನೀನು. ನೀನೇನೋ ಹೇಳ್ದೆ. ಇಲ್ಲ, ನಿಜವಾಗ್ಲೂ ಏನು ಹೇಳಿಲ್ಲ. ಹಾ, ನೀನು 2 ಅಂತ ಹೇಳಿಲ್ವಾ? ಅದು 2 ಅಲ್ಲ, 2 ಅಂತ ಹೇಳಿದ್ದು. ಹಾ. ಏನು? ಫೈಟ್ ಮಾಡುವಾಗ ಮುಖದ ಮುಂದೆ ಬಂದ್ರೆ ಇನ್ನೇನ್ ಹೇಳ್ತಾರೆ? ಅದಕ್ಕೆ ಥೂ ಆಚೆ ಹೋಗು ಅಂದೆ. ಏನ್ರಾಯ್ತು ಅಲ್ಲೇ? ಆ ವೇದಾಂತು ಆ ರೇಸ್ನ ಗೆದ್ಬಿಟ್ಟ. ನನ್ನ ಮಕ್ಕಳ, ಏನ್ರಾಗುತ್ತೆ ನಿಮ್ಮ ಕೈಲಿ? ನೀವೆಲ್ಲ ಸೇರ್ಕೊಂಡು ಅವರೊಬ್ಬನ ರೇಸ ಸೋಸಕ್ಕಾಗಲ್ವಾ? ಬೇರೆಂಗೆ ಗೆಲ್ಲಕ್ಕಾಗುತ್ತೆ ನಿಮ್ಮ ಕೈಲಿ? ತಿನ್ನೋದಕ್ಕೆ ಮಾತ್ರ ಲೌಡ್ ಗಟ್ಲೆ ಹೊಸಕೋಟೆ ಬಿರಿಯಾನಿನ ಕೇಳ್ತೀರಾ? 5 ಗಂಟೆ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಿ ತಿನ್ಕೊಬರ್ತೀರಾ? ಅಣ್ಣ, ಅದಾಗಲ್ಲ ಅಣ್ಣ. ಹುಚ್ಚ ಬಾಯಿ, ಬರೀ ಬಿಲ್ಡಪ್ ಆಯ್ತು ನಿಮ್ದು. ತಿಂದು ತಿಂದು ಜೂವ ಸಾಕರಿ ಯಬ್ಬಾವ್ ಥರ ಆಗಿದ್ದೀರಾ. ನಾಲ್ಕು ನನ್ನ ಮಕ್ಕಳ ಮುಖ ತೋರಿಸ್ಬೇಡಿ ನನಗೆ ನೀವು. ರಾಫನು ಗುಡ್ ಮಾರ್ನಿಂಗ್ ಬಜಾರಿ. ಗುಡ್ ಮಾರ್ನಿಂಗ್ ವೇದಾಂತ್. ನೀನೆ ಹೋಗಿದ್ ಬೈಕ್ ರೈಡ್ ಅಂತೂ ಸಕ್ಕತ್ತಾಗಿತ್ತು. ಇನ್ನೊಂದ್ಸಲ ಲಾಂಗ್ ರೈಡ್ ಹೋಗಣ್ವಾ? ಅರೆ, ಏನ್ ಆಶ್ಚರ್ಯ, ಡೈರೆಕ್ಟಾಗಿ ಪಾಯಿಂಟ್ಗೆ ಮಾತಾಡ್ತಿದ್ಯಾ? ಇನ್ನೇನ್ ಮಾಡ್ಲಿ, ನನ್ಗಂತೂ ಬೈಕ್ ರೈಡ್ ಸಖತ್ ಇಷ್ಟ ಆಯ್ತು. ಅದಕ್ಕೆ ನಿನ್ನ ಹತ್ರ ಶೇರ್ ಮಾಡ್ಕೊಳ್ಳೋಣ ಅನ್ಸ್ತು. ನಿನಗೆ ಖುಷಿ ಆದ್ರೆ ನನ್ಗೆ ಅದಕ್ಕಿಂತ ಬೇರೆ ಖುಷಿ ಏನಿದೆ ಹೇಳು? ನೀನ್ ಇನ್ನೊಂದ್ಸಲ ರೈಡ್ ಹೋಗೋಣ ಅಂತ ಹೇಳಿದ್ಯಲ್ಲ, ಬೇಕಾದ್ರೆ ಇವತ್ತೇ ಹೋಗೋಣ. ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ಇವತ್ತಾ? ಬಿಡ ಬಿಡ ಬಿಡ, ನಮ್ಮ ಮದ್ವೆ ಆದ್ಮೇಲೆ ಹನಿಮೂನ್ಗೆ ಬೈಕಲ್ಲೇ ಹೋಗೋಣ. ಒಂಥರ ಡಿಫ್ರೆಂಟ್ ಆಗಿರುತ್ತೆ. ನಾವು ಡಿಫ್ರೆಂಟ್ ಕಪಲ್ಸ್ ಅಂತ ತೋರ್ಸೋಣ. ಅದು ನ್ಯೂಸಲ್ಲಿ ದೊಡ್ಡ ಸುದ್ದಿ ಆಗ್ಲಿ. ಖ್ಯಾತ ಉದ್ಯಮಿ ವೇದಾಂತ್ ವಸಿಷ್ಠ ತನ್ನ ಪತ್ನಿ ಜೊತೆ ಹನಿಮೂನ್ಗೆ ಬೈಕಲ್ಲೇ ತೆರಳಿದ್ದಾರೆ ಅಂತ ಬಂದು ಫುಲ್ ವೈರಲ್ ಆಗಿ. ಗುಡ್ ಐಡಿಯಾ. ಈ ಫಾರಿನ್ ಟ್ರಿಪ್ ಅಂತ ಹೋಗೋರ್ಗೆಲ್ಲ ನಮ್ಮ ಕಂಟ್ರಿ ಬೆಸ್ಟ್, ಅದ್ರಲ್ಲಿ ನಮ್ಮ ಸ್ಟೇಟ್ ಇನ್ನೂ ಬೆಸ್ಟ್. ಫ್ಲೈಟು ಕಾರ್ ಅಷ್ಟೇ ಅಲ್ಲ, ಬೈಕಲ್ಲಿ ಕೂಡ ಹನಿಮೂನ್ಗೆ ಹೋಗ್ಬೋದು ಅಂತ ನಾವೇ ತೋರ್ಸೋಣ. ಈ ತರದ ವಿಚಾರಗಳನ್ನ ನಾವೇ ಮೊದಲು ಯಾಕೆ ಶುರು ಮಾಡಬಾರ್ದು? ಅದನ್ನ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ತಗೋಬೇಡ. ಆಮೇಲೆ ಆಗ ನಾನು ಸ್ವಲ್ಪ ಆಚೆ ಹೋಗ್ಬೇಕು. ಹೋಗಣ್ವಾ? ಒಂದು ಸಣ್ಣ ಶಾಪಿಂಗ್ ಇದೆ. ಇಲ್ಲಿಗೆ ಬಂದ್ಬಿಡು, ಇಲ್ಲಿಂದ ಡೈರೆಕ್ಟ್ ಆಗಿ ಹೋಗೋಣ. ವೇದಾಂತಣ್ಣ, ಏನದು ವೇದಾಂತ್? ಅದಕ್ಕೆ ಓದಿಸಿದ್ದಂಗಿದೆಯಲ್ಲ? ಅವಳ್ದೆ. ಅಲ್ಲ, ಅಷ್ಟು ಜೋರಾಗಿ ಯಾಕೆ ಕರೀತಿದ್ದಾರೆ? ಯಾರಿಗೊತ್ತು, ನಮ್ಮ ಚಾಮುಂಡಿ ಬೆಳಗ್ಗೆನೆ ತನ್ನ ಅವತಾರ ಶುರು ಮಾಡ್ಬಿಟ್ಟಿದ್ದಾಳೆ. ಸರಿ, ಅದೇನೋ ಕೇಳ್ಕೊಂಡ್ಬರ್ತೀನಿ. ನೀನು ಆದಷ್ಟು ಬೇಗ ಇಲ್ಲಿ ಬಂದ್ಬಿಡು, ಇಲ್ಲಿಂದಾನೆ ಹೋಗೋಣ. ಬಾಯ್. ಓಕೆ, ಡನ್. ದೇವರು ಪರಿಯತ್ತೆ ಕೈಯಲ್ಲಿ ಅದು ಏನ್ ಮ್ಯಾಜಿಕ್ ಇಟ್ಟಿದಾರ. ತಿಂತಾ ಇದ್ರೆ ತಿಂತಾನೆ ಇರಬೇಕು ಅನ್ಸುತ್ತ. ಯಾವ ಡಯಟ್ ಫುಡ್ನು ನೆನ್ಪು ಬರಲ್ಲ. ದೇವತೆಗಳು ತಿನ್ನೋಷ್ಟು ಚೆನ್ನಾಗಿದೆ. ಅದು ಆಗೋದಾ? ಹೌದು. ನೀನೇ ತಗೋಬೋದ? ನೀನೇ ತಗೋ. ತಗೋ. ಎಲ್ಲ ಒಂದಾಗ್ತಿದ್ದಾರೆ.
ನನಗ್ ಕಂಟ್ರೋಲ್ ತಪ್ತಾ ಇದೆ. ನೋಡಿ ನಾನೇ ಅತ್ತೆ ಮಾವನು ನಮ್ಮ ಮನೇಲಿ ಬಂದಿರ್ಬೋದಲ್ಲ, ಏನಕ್ಕೆ ನಮ್ಮ ಮನೇಲಿ ತುಂಬಾ ಜಾಗ ಇದೆ. ಹೇಗೆ ಇದ್ರು ನಮ್ ಕಣ್ಮುಂದೆನೆ ಇದಾಗಿರ್ತಾರೆ. ಆಗಲ್ಲ ಬಾವ, ಅವ್ರು ಇಲ್ಲಿಗೆ ಬಂದಿರೋದಕ್ಕೆ ಒಪ್ಕೊಳ್ಳೋದಿಲ್ಲ. ಅವ್ರು ಯಾರು ಒಂದಿನೂ ಒಬ್ರ ಮನೇಲಿ ಉಳ್ಕೊಂಡವ್ರೆ ಅಲ್ಲ, ಅಂಥದ್ರಲ್ಲಿ ಇಲ್ಲೇ ಬಂದಿರಿ ಅಂದ್ರೆ ಒಪ್ಕೊಳ್ತಾರ? ಚಾನ್ಸೇ ಇಲ್ಲ. ಕರೆಕ್ಟ್. ಪರಿಯತ್ತೆ ಸ್ವಾಭಿಮಾನಿ, ಅವಳ ಮಗಳು ಇನ್ನೂ ಸ್ವಾಭಿಮಾನಿ. ನೀವೆಲ್ಲ ತಿಂಡಿ ತಿಂತೀರಿ, ನಾನು ಅವಾಗ ಅಕ್ಕನ ಮಾತಾಡ್ಸ್ಕೊಂಡ್ಬರ್ತೀನಿ. ಏ ಸುವಾಸಿನಿ, ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ ಅಂತ ನೋಡಿ ಹೊಟ್ಟೆ ಉರ್ಕೋತಿದ್ಯಾ ಅಲ್ವಾ? ಉರ್ಕೋ. ನನ್ನ ಅದೆಷ್ಟು ಸಲ ಹೊಟ್ಟೆ ಉಡ್ಸಿಲ್ಲ ನೀನು, ನಿನ್ಗಿಷ್ಟು ಉಡ್ಸಿಲ್ಲ ಅಂದ್ರೆ ಹೇಗೆ? ನಾವೆಲ್ಲರೂ ವಸಿಷ್ಠ ಫ್ಯಾಮಿಲಿ ಕಣೆ. ನಾವ್ ಹೀಗೆ ಯಾವಾಗ್ಲೂ ಜೊತೆಗೇ ಇರ್ತೀವಿ. ಆದ್ರೆ ನೀನು ನಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟವಳಲ್ಲ, ನೀನು ಹೊರಗಡೆಯವಳು. ನಿನ್ನ ಆದಷ್ಟು ಬೇಗ ಈ ಮನೆಯಿಂದ ಆಚೆ ಕಳಿಸ್ತೀನಿ ಕಣೆ. ನಮ್ಮಣ್ಣ ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ, ಅವನ ನೆರಳಲ್ಲಿ ನೀನು ಆರಾಮಾಗಿ ಅಹಂಕಾರದಿಂದ ಮೆರಿತಿದ್ಯಾ ಅಲ್ವಾ? ನಿನ್ ಬಂಡವಾಳನ ನಾನು ನಮ್ಮ ಅಣ್ಣನ ಮುಂದೆ ಬಯಲ್ ಮಾಡೇ ಮಾಡ್ತೀನಿ ಸುವಾಸಿನಿ. ಇದು ನಮ್ಮ ಅಣ್ಣನ ಮೇಲೆ ಆಣೆ.